ಅಶೋಕ್ ಯಾರೋ ಒಬ್ರು ಇಟ್ಟಿರ್ತಾರೆ. ಅವರಲ್ಲಿ ಯಾರೋ ಒಬ್ಬ ಅಂತ ನಿಮ್ಗೆ ಗೊತ್ತು? ಬಾಂಬು ಅವ್ರು ಇಟ್ಟಿರಲ್ಲ, ಅವ್ರಿಗ ಅಗತ್ಯ ಇಲ್ಲ. ಅವ್ರು ಇಟ್ಟಿರಲ್ಲ ಅಂತ ನೀನ್ ಹೇಗೆ ಹೇಳ್ತೀಯಪ್ಪ? ಅವ್ರಿಗೆ ದಿವ್ಯಾನ್ ಸಾಯಿಸೋ ಅವಶ್ಯಕತೆ ಇದ್ರೆ ಮನೆಯಲ್ಲಿ ಬಾಂಬ್ ಇಡೋ ಅಗತ್ಯ ಇಲ್ಲ. ದಿವ್ಯ ಎಲ್ಲಿಗೆ ಹೋದ್ರು ಅವ್ರ ಪಕ್ಕದಲ್ಲೇ ಇರ್ತಾರೆ. ಅವ್ರ ಹತ್ರ ಗನ್ಸ್ ಇರುತ್ತೆ. ಅವ್ರ ಕೈಯಲ್ಲೇನೆ ದಿವ್ಯಾ ಕಾರ್ ಸ್ಟೇರಿಂಗ್ ಇರುತ್ತೆ. ದಿವ್ಯಗೆ ಆಕ್ಸಿಡೆಂಟ್ ಮಾಡೋ ಶೂಟ್ ಮಾಡಿ ಸಾಯಿಸೋದು ಅವ್ರಿಗೆ ತುಂಬಾ ಈಸಿ ಕೆಲಸ. ನೀನ್ ಹೇಳಿದ್ದು ಕರೆಕ್ಟೇ ಕಣಪ್ಪ. ಅವ್ರು ಮನಸ್ಸು ಮಾಡಿದ್ರೆ ಅಂತ ಕೆಲಸ ಮಾಡೋದಕ್ಕೆ ಎಷ್ಟೊತ್ತು? ಅವ್ರ ಮುಖ ನೋಡಿದ್ರೆ ನನ್ಗೆ ಹಾಗ ಅನ್ನಿಸ್ಲಿಲ್ಲ. ಒಳ್ಳೆ ಹುಡುಗರ ತರ ಇದ್ರು. ಯಾರು ಒಳ್ಳೆಯವರೋ ಯಾರು ಕೆಟ್ಟವರೋ ತಿಳ್ಕೊಳ್ಳೋದು ಈ ಕಾಲದಲ್ಲಿ ತುಂಬಾ ಕಷ್ಟ ಅಜ್ಜಿ. ಹೌದು, ರೌಡಿಗಳು ತಪಸ್ಸು ಮಾಡಬಹುದು, ಋಷಿಗಳು ಮರ್ಡರ್ ಕೂಡ ಮಾಡಬಹುದು. ಇವ್ರೇನ್ ಕೇಶವ ಊಟ ಮಾಡ್ತಾ ಮರ್ಡರ್ ಬಗ್ಗೆ ಮಾತಾಡ್ತಿದ್ದಾರೆ? ಶಶಿ ಮೇಡಮ್, ನೀವು ಟಾಪಿಕ್ನ ಡೈವರ್ಟ್ ಮಾಡಿ. ಓಕೆ ಓಕೆ. ಏನಮ್ಮ? ಏನಿಲ್ಲ ಆಂಟಿ, ದಿವ್ಯಾಗೆ ಬೇಗ ಮದ್ವೆ ಆಗ್ಲಿ ಅಂತ ಪೂಜೆ ಮಾಡಿದ್ರಿ ಅಲ್ವಾ? ಮತ್ತೆ ಸಂಬಂಧ ಏನಾದ್ರೂ ನೋಡ್ತಿದ್ದೀರಾ? ಇವಾಗ ನನ್ ಮದ್ವೆ ಬಗ್ಗೆ ಯಾಕೆ ಶಶಿ? ಸದ್ಯದಲ್ಲೇ ನಿಮ್ ಮದ್ವೆ ಊಟ ಮಾಡೋಣ ಅಂತ ಅಮ್ಮ ಅವ್ರೆ. ಇವಾಗ ತಿಂತಿರೋದು ಸಾಲಲ್ವೇನೋ? ಆಗ್ಲೇ ಹಸುವಾಗ್ತಿದ್ಯಾ? ಮದ್ವೆ ಊಟ ಕೇಳ್ತಿದ್ಯಾ? ಮಧ್ಯದಲ್ಲಿ ನೀವು ಮಾತಾಡ್ಬೇಡಿ ಅಂಕಲ್. ಅಜ್ಜಿ ನೀವ್ ಹೇಳಿ, ದಿವ್ಯಾಗೆ ಎಂತವನ್ ಬೇಕು? ಎತ್ತರ ಬಣ್ಣ ಚೆನ್ನಾಗಿರ್ಬೇಕು, ಬೆಳ್ಳಗೆ ಅಂದವಾಗಿರ್ಬೇಕು, ಬುದ್ಧಿವಂತ ಆಗಿರ್ಬೇಕು, ಧೈರ್ಯ ಸಾಹಸ ಇರಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಬಿಸ್ನೆಸ್ ಮ್ಯಾನ್ ಆಗಿರ್ಬೇಕು. ಅಂದ್ರೆ ಅಚ್ಚು ನಮ್ ಚಾಣಕ್ಯ ಸರ್ ಹಾಗಿರ್ಬೇಕು ಅಂತ ಆಯ್ತು. ಹೌದು, ಹುಡುಗ ಚಾಣಕ್ಯನ್ ತರ ಇದ್ರೆ ಸಾಕು. ಹಾಗಾದ್ರೆ ಅಮ್ಮವ್ರನ್ನ ನಮ್ ಸರಿ ಕೊಟ್ಟು ಮದ್ವೆ ಮಾಡ್ಬಿಡಿ. ನಾಲ್ಗಿನ ಕತ್ತರಿಸ್ಬಿಡ್ತೀನಿ ನನ್ನ ಮಗನೇ, ಬಾಯಿಗೆ ಬಂದಾಗ ಮಾತಾಡ್ಬಿಟ್ಟೆ ಅಂದ್ರೆ. ಏನ್ ಮೇಡಮ್? ನೀನೇನ್ ಮಾಡ್ತೀಯೋ ನಂಗೆ ಗೊತ್ತಿಲ್ಲ. ನಾನು ಅಣ್ಣ ಈ ಮನೇಲಿ ಒಂದೆರಡು ದಿನ ಇರ್ಬೇಕು ಕೇಶವ. ಏನ್ ಮಾತಾಡ್ತಾ ಇದ್ದೀರಾ ನೀವು? ಈ ಮನೇಲಿ ನೀವ್ ಹೇಗಿರ್ತೀರಾ ಮೇಡಮ್? ಅದಕ್ಕೆ ನಮ್ಮ ಮನೇಲಿ ಇರ್ಲಿಲ್ವಾ? ಹಾಗೆ ನಾವು ಕೂಡ ಈ ಮನೇಲಿ ಇರ್ತೀವಿ. ಅವತ್ತೇನೋ ನಿಮ್ ಕಾಲ್ ಮುರಿದಾಗೆ ನಾಟಕ ಮಾಡಿದ್ರಿ, ಅಮ್ಮ ಅವರು ಉಳ್ಕೊಂಡ್ರು. ಆದ್ರೆ ನಿಮ್ ಅಣ್ಣ ಈ ಮನೇಲಿ ಇರೋದು ಅಂದ್ರೆ ಅಸಾಧ್ಯ ಮೇಡಮ್. ಇವಾಗ ಅಣ್ಣಂಗೂ ಅದಕ್ಕೆಗೂ ಫ್ರೆಂಡ್ಶಿಪ್ ಡೆವಲಪ್ ಆಗ್ತಿದೆ. ಆಗ್ಲೇ ಅಣ್ಣಂಗೆ ಕುಂಕುಮ ಕೂಡ ಹಚ್ಚಿದ್ಲು. ಇವಾಗ ಅಣ್ಣ ಅದಕ್ಕೆಗೆ ತಲೆ ತಟ್ಟಿ ಅವನ್ ಕೈಯಾರನೆ ನೀರ್ ಕೂಡ ಕುಡಿಸ್ದ. ಇನ್ನೊಂದ್ 2 ದಿನ ಅಣ್ಣ ಇಲ್ಲೇ ಇದ್ರೆ ಇಬ್ರ ಮಧ್ಯೆ ಕೆಮಿಸ್ಟ್ರಿ ಇನ್ನ ಬೆಳೆಯುತ್ತೆ. ಅದೇನೋ ನಿಜಾನೇ ಅನ್ಕೊಳ್ಳಿ, ಆದ್ರೆ ಇಲ್ಲ ಗೀದ್ರೆ ಇಲ್ಲ. ಏನೋ ಒಂದ್ ಪ್ಲಾನ್ ಮಾಡು. ಏನ್ ಮಾಡಿ ಸರ್ನ ತಡೆಯೋದಪ್ಪ? ಆದ್ರೂ ಲಂಚಕ್ ಬಂದಿರೋ ಸರ್ನ 2 ದಿನ ಇಲ್ಲೇ ಇರಿ ಅಂತ ಹೇಗೆ ಹೇಳೋದು ಮೇಡಮ್? ಬಾಳೆ ಹಣ್ಣನ್ ತಿನ್ನಿ, ಸಿಪ್ಪೆ ತೆಗ್ದ್ ಬಿಸಾಕಿ, ನಿನ್ ಕಣ್ಣು ನೀಲಿ ಸಮುದ್ರದ ಹಾಗೆ, ಅದರ ಮೇಲೆ ಹಡಗಿನಲ್ಲಿ ನನ್ನ ಪ್ರಯಾಣ. ನಿಮಗೆ ಅಷ್ಟಕ್ಕೂ ಬುದ್ಧಿ ಜ್ಞಾನ ಇದೆಯಾ ಸರ್? ವಯಸ್ಸು ಜಾಸ್ತಿ ಆದ್ರೆ ಸರಿಯಾಗಲ್ಲ, ಬುದ್ಧಿ ಕೂಡ ಬೆಳಿಬೇಕು. ಏನೋ ನಿನ್ ಇಷ್ಟ ಬಂದಾಗೆ ಮಾತಾಡ್ತಿದ್ಯಾ? ಇಲ್ಲ ಅಂದ್ರೆ ಏನ್ ಸರ್? ಬಾಳೆಹಣ್ಣು ತಿಂದು ಸಿಪ್ಪೆನ ಅಲ್ಲಿ ಬಿಸಾಕ್ತಿದ್ದೀರಲ್ಲ. ಅದು ನಿನ್ಗೆ ಅಡ್ಡ ಇದ್ರೆ ತಗೊಂಡು ಹೋಗಿ ಡಸ್ಟ್ಬಿನ್ಗೆ ಹಾಕು. ಚೆನ್ನಾಗಿದೆ ಸರ್, ತಿನ್ನೋದು ನೀವು, ಬಿಸಾಕೋದ್ ನಾನಾ? ಇಲ್ಲಂದ್ರೆ ಏನು ನನ್ಗೆ ತೆಗೆಯಂತೀಯಾ? ನಾನು ಈ ಮನೆ ಅಳಿಯ. 2 ತಲೆಮಾರು ಕಳೆದಿದೆ, ಇನ್ನೂ ನೀವು ಅಳಿಯ ಅಂದ್ರೆ ಏನ್ ಸರ್? ಆ ಮಾತು ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗ್ಬೇಕು. ಏನೋ
ನಮ್ಮ ಯಜಮಾನ್ರಿಗೆ ನಾಚಿಕೆ ಅದು ಇದು ಅಂತಿದ್ಯಾ? ಆ, ಆ, ಅಮ್ಮ, ಅಯ್ಯೋ ಅಯ್ಯೋ ದೇವ್ರೆ, ನನ್ ಸೊಂಟ ಮುರಿದೋಯ್ತು ಅಮ್ಮ. ಅಪ್ಪ ಅಬ್ಬ, ಯಾವ ಮೂರ್ಖನೋ ಇಲ್ಲ ಹಾಕಿದ್ದನ್ನ, ಯಾವ ದಗಲ್ ಬಾಜಿ, ಯಾವ ಪುಂಡ್ ಪೋಕ್ರಿ, ಅಪ್ಪ ಯಾವ ನೀಚ, ಯಾವ ನಿಕೃಷ್ಟ ಇದನ್ನ ಇಲ್ಲಿ ಹಾಕಿರೋದು. ಅಯ್ಯೋ ಅಮ್ಮ ಚಂದ್ರಿಕಾ, ಹಾಗೆ ಬೈಬೇಡ್ವೆ. ಅಬ್ಬ, ಅವನ್ ಯಾರನ್ನ ಬೈದ್ರೆ ನಿಮ್ಗೆ ಯಾಕ್ರಿ ಉರಿ? ಆ ಸಿಪ್ಪೆ ಅಲ್ಲಿ ಹಾಕಿದ್ದು ನಾನೇ ಕಣೆ. ಅಯ್ಯೋ ನನ್ ಪೌಡ್ರು. ಐ ಆಮ್ ಸಾರಿ ಸರ್. 1000 ಸುಳ್ಳು ಹೇಳೋದಕ್ಕಾಗದೆ ಈ ಒಂದು ಬಾಳೆಹಣ್ಣು ಸಿಪ್ಪೆನ ಹಾಕ್ತಿದ್ದೀನಿ. ಜಾಸ್ತಿ ಏಟ್ ಮಾಡ್ಕೊಳ್ದೇನೆ ಹುಷಾರ ಕೆಳಗ್ ಬೀಳಿ. ಕೇಶವ, ನಮ್ ಬಾಸ್ ಬರ್ತಾರೆ ಅಂದ್ರೆ ನಮ್ಮ ಅಪ್ಪ ಬರ್ತಾವ್ರಲ್ಲ. ಏನೋ ನೀನು ಮಾಡಿದ ಕೆಲಸ ಇದೇನಾ? ನೀನ್ ನನ್ನ ಹತ್ರ ಕಲ್ತಿರೋದು? ನಿನ್ನ ಬುದ್ಧಿ ಜ್ಞಾನ ಏನಾಗಿದೆಯೋ? ವಿದ್ಯೆ ಸಂಸ್ಕಾರ ಮರ್ತೋಗಿದೆಯಾ? ನಾನಿಲ್ಲಿ ಬೈತಿದ್ರೆ ನೀನ್ ಎಲ್ಲೋ ನೋಡ್ತಿದ್ಯಲ್ಲ, ಯಾಕೋ?